ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಕ್ ವಿತ್ ಕಾಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಸಾಬುದಾನ ವಡ. ಅದನ್ನು ಹೇಗೆ ಮಾಡೋದು ಮತ್ತು ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ. ತುಂಬ ಕ್ರಿಸ್ಪಿಯಾಗಿರುವಂಥ ಸಾಬುದಾನೆ ವಡೆ ಆಗಿದೆ. ಸಂಜೆ ಸ್ನ್ಯಾಕ್ ಟೈಮ್ಗೆ ತಿನ್ಬೋದಂಥ ರೆಸಿಪಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಾಬುದಾನಿ ತೊಗೊಂಡಿದ್ದೆ. ಅದನ್ನು ಓವರ್ ನೈಟ್ ನೆನೆಸಿ ತೊಗೊಂಡಿರೋಂಥ ಸಾಬುದಾನಿ. ನಿಮಗೆ ಬೇಗ ಬೇಕಂದರೆ 4 ಅವರ್ ನೆನೆ ಹಾಕಿ ತೊಗೋಬೋದು. ಇವಾಗ ನೆಕ್ಸ್ಟು ನಾನಿಲ್ಲಿ 2 ಆಲೂಗಡ್ಡೆನ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ತೊಗೊಂಡಿರೋಂಥ ಆಲೂಗಡ್ಡೆ 2. ನೆಕ್ಸ್ಟು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು ಸೊಪ್ಪು ಮತ್ತು ಕಡಲೆ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ತೊಗೊಂಡಿರೋಂಥ ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು, ಮತ್ತು ಜೀರಿಗೆ ಮತ್ತು ಶುಂಠಿ ಸ್ವಲ್ಪ ಅಂದರೆ ಅಲ್ಲ. ನೆಕ್ಸ್ಟು ನಾನು ಸಾಬುದಾನೆನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಓವರ್ ನೈಟು ನೆನೆಸಿರೋದ್ರಿಂದ ಮತ್ತು ಕರೆಕ್ಟಾಗಿ ಅಳತೆಯಿಂದ ನೀರು ಹಾಕಿರೋದ್ರಿಂದ ಸಾಬುದಾನೆ ಉದುರಾಗಿ ಬಂದಿದೆ. ನಿಮಗೆ ಉದುರಾಗಿ ಬೇಕಂದರೆ ಕರೆಕ್ಟ್ ಅಳತೆಯಿಂದ ನೀರು ಹಾಕ್ಕೊಳ್ಳಿ. ನೀವು ಯಾವ ಗ್ಲಾಸಿಂದ ಅಥವಾ ಕಪ್ಪಿಂದ ಸಾಬುದಾನಿ ತೊಗೊಂಡಿರ್ತೀರೋ ಅದೇ ಗ್ಲಾಸಿಂದ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿಡಿ. ಆವಾಗ ಕರೆಕ್ಟಾಗಿ ಉದುರಾಗಿ ಬರುತ್ತೆ. ನೆಕ್ಸ್ಟು ಅದಕ್ಕೆ ನಾನು ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಂಡಿರೋಂಥ ಕಡಲೆ ಪುಡಿನ ಅಂದರೆ ಪುಡಿನ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು ಸೊಪ್ಪು ಮತ್ತು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರುವಂಥ ಆಲೂಗಡ್ಡೆ. ಈ ಥರ ಕೈಯಿಂದನೇ ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮ್ಯಾಶ್ ಮಾಡೋಬಾರ್ದಲ್ಲ, ಚಮಚ ಅದರಿಂದನೂ ಮಾಡ್ಬೋದು. ನೆಕ್ಸ್ಟು ಅದಕ್ಕೆ ಜೀರಿಗೆ ಮತ್ತು ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು, ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೂ ಕೂಡ. ನೆಕ್ಸ್ಟು ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೇ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವೇನಾದರೂ ಪೂಜೆಗೆ ಅಥವಾ ಹಬ್ಬದಲ್ಲಿ ಆದರೂ ನೈವೇದ್ಯಕ್ಕಾಗಿ ಮಾಡೋರಿದ್ದರೆ ದೇವ್ರಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಗರಂ ಮಸಾಲ ಹಾಕ್ದೇ ಮಾಡ್ಕೊಳ್ಳಿ, ನೈವೇದ್ಯಕ್ಕೆ ಬರುತ್ತೆ. ನೆಕ್ಸ್ಟು ಇದನ್ನೆಲ್ಲನೂ ಚೆನ್ನಾಗಿ ನಾನು ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಆಗಿರಬೇಕು. ಇವಾಗ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ನಾನು ಈ ಥರ ವಡೆ ಥರ ತಟ್ತಾಯಿದ್ದೀನಿ. ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡೇ ತಟ್ಟಬೇಕು, ಇಲ್ಲಾಂದರೆ ಆಲೂಗಡ್ಡೆ ಹಾಕಿರ್ತೀವಲ್ವ ಅದು ಕೈಗೆ ಅಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ತೆಳ್ಳಗೆ ತಟ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಇವಾಗ ನೋಡಿ, ನೆಕ್ಸ್ಟು ಇನ್ನೂ ಉಳಿದಿರೋಂಥ ಸಾಬುದಾನಿನ ಈ ಥರ ಚೆನ್ನಾಗಿ ನಾನು ತಟ್ಕೊಂಡು ವಡೆ ಥರ ಮಾಡಿ ತಗೋತಾ ಇದ್ದೀನಿ. ಸಂಜೆ ಟೈಮ್ಗೆ ಟೀ ಟೈಮ್ಗೆ ಕುಡಿಯುವಾಗ ಈ ಸಾಬುದಾನಿ ಜೊತೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಎಲ್ಲನೂ ಈ ಥರ ಸಾಬುದಾನಿನ ಉಳ್ಳೆಗಳಾಗಿ ಮಾಡಿಕೊಂಡು ತೊಗೊಂಡಿದ್ದೀನಿ. ಕರೆಕ್ಟಾಗಿ 8 ಉಂಡೆಗಳಾಗಿದೆ. ಅಂದರೆ 1 ಬೌಲು ನಾನು ಸಾಬುದಾನಿ ತೊಗೊಂಡಿದ್ದೆ. ನೋಡಿ, ಇವಾಗ ಕೈಗೂ ಯಾವ ಥರನೂ ಅಂಟುತ್ತಿಲ್ಲ, ಏನಿಲ್ಲ, ಚೆನ್ನಾಗಿ ಬಂದಿದೆ. ಇವಾಗ ನಾನು ಒಂದು ಪಾತ್ರೆಗೆ 1 ಬೌಲ್ ಆಗೋಷ್ಟು 1 ಕಪ್ಪು ಆಯಿಲ್ ಹಾಕ್ತಾಯಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಕಾದ ನಂತರ ಅದಕ್ಕೆ ಸಾಬುದಾನಿ ವಡೆನ ಬಿಡ್ತಾಯಿದ್ದೀನಿ. ಜಾಸ್ತಿ ಉರಿ ಇರಬಾರ್ದು, ಕಮ್ಮಿ ಉರಿಲೇ ಬೇಯಿಸ್ಕೋಬೇಕು. ನೋಡಿ, ಸಾಬುದಾನಿ ಎಲ್ಲಿನೂ ಒಡೆದಿಲ್ಲ, ಚೆನ್ನಾಗಿ ಬೇಯ್ತಾ ಇದೆ. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು, 2 ಸೈಡು ಆವಾಗವಾಗ ತಿರುವಾಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಹೊತ್ತು ಹೋಗುತ್ತೆ. ಇವಾಗ ರೆಡಿಯಾಗಿದೆ. ಸಾಬುದಾನಿನ ತಟ್ಟೆಗೆ ತೆಗಿತಾಯಿದ್ದೀನಿ. ಇದೇ ಥರ ನಾನು ಎಲ್ಲ ಸಾಬುದಾನಿನ ಟೋಟಲಿ 8 ಆಗಿದ್ದು ಸಾಬುದಾನಿ ವಡೆ ಎಲ್ಲನೂ ಎಣ್ಣೆಲಿ ಕರ್ಕೊಂಡು ತೊಗೋತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಕಲರು ಕೂಡ ಚೆನ್ನಾಗಿ ಬಂದಿದೆ ಮತ್ತು ಪೂರಿ ಥರ ಉಬ್ಬಿ ಬಂದಿದ್ದಾವೆ.
ಸಾಬುದಾನೆ ವಡ. ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಚಿಕ್ಕ ಮಕ್ಕಳು ಸಂಜೆ ಟೈಮ್ಗೆ ಬೇಡಿದರೆ ಮಾಡಿಕೊಡ್ಬೋದಂಥ ರೆಸಿಪಿ ಆಗಿದೆ. ಮತ್ತು ನೀವು ಹಬ್ಬದಲ್ಲಿ ಮಾಡ್ಬೋದಂತಂದರೆ ಯಾವ್ದಾದ್ರು ಹಬ್ಬ ಪೂಜೆ ಏನಾದರೂ ಫಂಕ್ಷನ್ ಇದ್ದರೆ ಮಾಡ್ಬೋದಂಥ ರೆಸಿಪಿ ಇದು. ಈಸಿಯಾಗಿದೆ ನೋಡಿ. ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಸಾಸ್ ಜೊತೆ ತಿಂತಾಯಿದ್ದೀನಿ. ಟೇಸ್ಟು ಕೂಡ ಸೂಪರಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.